ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾವು ಸಂಗಮ್ ಮೇಕೆದಾಟು ಹೋಗ್ಲಿಕ್ಕೆ ಸಿಗ್ತಕ್ಕಂತ ಒಂದು ಮೇನ್ ರೋಡ್ ಅಲ್ಲಿ ಒಳಗಡೆ 5 ಕಿಲೋಮೀಟರ್ ಹೋದ್ರೆ ಇದು ಅದ್ಭುತವಾದ ರಮಣೀಯ ಜಾಗವನ್ನು ನೀವು ಸವಿಯಬಹುದು ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ಇದು ಈ ಡ್ಯಾಮಿನ ಬ್ಯಾಕ್ ವಾಟರ್ ಅಲ್ಲಿ ನೋಡಿ, ಸುತ್ತಲೂ ಗುಡ್ಡ ಬೆಟ್ಟದಿಂದ ಕೂಡಿರ್ತಕ್ಕಂಥ ವಿಶೇಷ ಜಾಗದಲ್ಲಿ ಸೆಂಟ್ರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಈ ಜಲಾನಯನ ಒಂದು ಕೃಷಿ ಮಾಧ್ಯಮಕ್ಕೋಸ್ಕರ ಯೂಸ್ ಮಾಡತಕ್ಕಂಥ ಒಂದು ವಿಶೇಷ. ಬನ್ನಿ ನೋಡೋಣ. ಮತ್ತೆ ಈ ಅರ್ಕಾವತಿ ಅಣೆಕಟ್ಟು ಸುತ್ತಮುತ್ತಲಿನ ಹಲವಾರು ಪ್ರವಾಸಿ ತಾಣಗಳಿಗೆ ಒಂದು ವಿಶೇಷವಾಗಿ ನೋಡಲಿಕ್ಕೆ ಸಿಗೋದು ಒಂದು ವಿಶೇಷ. ಹಾಗೆ ಇಲ್ಲಿ ಎಲ್ಲರೂ ನೋಡಲಿಕ್ಕೆ ನಮಗೆ ಕೊಡಲಿಕ್ಕೆ ಒಂದು ಅನುಭವವನ್ನು ನೋಡಬಹುದು. ಹಾಗೆ ಇದು ಬೆಂಗಳೂರಿಂದ ಕೇವಲ 60ರಿಂದ 65 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ವಿಶೇಷವಾದ ಒಂದು ಜಾಗ ಅಂತ ಹೇಳ್ಬೋದು. ಹಾಗೆ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ. ನೋಡಿ, ಇದನ್ನ ನೀವು ಕೂಡ ತುಂಬಿಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಒಂದು ಬಾರಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ. ಹಾಗೆ ಎಕ್ಸ್ಪ್ಲೋರ್ ಮಾಡಿ ನನಗೆ ಒಂದು ಬಾರಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಎಷ್ಟೊಂದು ಸುಂದರವಾದಂತಹ ಒಂದು ಜಾಗ ಅಂತ ಹೇಳ್ಬೋದು. ಶಾಂತಿಯಾಗಿ ಮತ್ತು ಹಿತವಾಗಿ ಈ ವಾತಾವರಣ ಇಲ್ಲಿ ಕಳೀಬಹುದು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ. ಅಷ್ಟೊಂದು ಸುಂದರವಾದ ಒಂದು ಜಾಗ, ಅಷ್ಟೇ ಶಾಂತಿಯಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ಬ್ಯಾಕ್ ವಾಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಕ್ಕಂಥ ಸೌಂದರ್ಯವನ್ನು ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹೀಗೆ ನಾವು ಕೂಡ ಹೋಗಿ ಇವತ್ತಿನ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದೆ ಸ್ನೇಹಿತರೆ. ಆದರೆ 4 ಗೇಟಲ್ಲಿ ನೀರು ಬಿಟ್ಟಿಲ್ಲ, ಆದ್ರೆ 1 ಗೇಟಲ್ಲಿ ಮಾತ್ರ ನೀರು ಬಿಟ್ಟಿದ್ರು. ಅದನ್ನ ನೀವು ಇವಾಗ ನೋಡಿದ್ದು, ಆಮೇಲೆ ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡಿದ್ದು. ಹಾಗೆ ಇವತ್ತಿನ ಡ್ಯಾಮಿನ ವಿಶೇಷ, ಅರ್ಕಾವತಿ ಡ್ಯಾಮಿನ ವಿಶೇಷ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ರೆ ಒಂದು ಬಾರಿ ನೀವು ಕನಕಪುರ್ ಸಂಗಮ್ಗೆ ಮೇಕೆದಾಟಿಗೆ ಹೋದಾಗ ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. ಆಮೇಲೆ ಈ ಜಾಗದಲ್ಲಿ ಲಿಸ್ಟ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ಇದು ನೀರು ಹೋಗಿ ಮುಂದೆ ಸೇರೋದು ಚುಂಚಿ ಫಾಲ್ಸ್ ಹೋಗಿ ಫಾಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ಕೂಡಲೇ ಸಂಗಮ್ಗೆ ಹೋಗಿ ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ. ಕಾವೇರಿ ನದಿ ಸೇರಿದ ಮೇಲೆ ಇದು ಹೋಗಿ ಸಮುದ್ರ ಸೇರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಎಷ್ಟೋ ಜನರು ಮೇಕೆದಾಟು, ಸಂಗಮ್, ಮುತ್ತತ್ತಿ ಈ ತರ ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ ಸ್ನೇಹಿತರೆ. ಹಾಗೆ ಇದನ್ನು ಕೂಡ ಮೇನ್ ರೋಡ್ ಇಂದ 5 ಕಿಲೋಮೀಟರ್ ಮಾತ್ರ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅಷ್ಟೇ ಬ್ಯೂಟಿಫುಲ್ ಅಂತ ಒಂದು ರಮಣೀಯ ಜಾಗ ಅಂತ ಹೇಳ್ಬೋದು. ಅಷ್ಟೇ ಎಕ್ಸ್ಪ್ಲೋರಿಂಗ್ ಆಗಿರುತ್ತೆ. ದಯವಿಟ್ಟು ಒಂದ್ ಬಾರಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮುಂದಿನಿಂದ ನೋಡ್ಲಿಕ್ಕೆ ಸಿಗ್ತಕ್ಕ ಒಂದು ರಮಣೀಯ ದೃಶ್ಯ ಇದು. ಒಳ ಹರಿವು ನೋಡಿದ್ರೆ, ಹಾಗೆ ಹೊರ ಹರಿವು, ಹಾಗೆ ಸ್ಟೋರೇಜ್ ಅನ್ನು ನೋಡಿದ್ರೆ ಸ್ನೇಹಿತರೆ, ಅಷ್ಟೇ ಚಿಕ್ಕದಾಗಿದ್ರು ಕೂಡ ಅಷ್ಟೇ ಚೊಕ್ಕದಾಗಿರ್ತಕ್ಕಂಥ ಒಂದು ವಿಶೇಷವಾದ ಅರ್ಕಾವತಿ ಡ್ಯಾಮ್ ಇವತ್ತು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ಕೊಳ್ತೀನಿ. ಈ ತರ ವಿಡಿಯೋನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ದು ನೀವೆಲ್ಲರೂ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತೇನೆ ಸ್ನೇಹಿತರೆ. ನನ್ನ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಅಷ್ಟೇ, ಇವತ್ತಿನ ವಿಡಿಯೋ ನನಗೆ ಇಷ್ಟ ಆಗಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು.